ನನ್ನ ಹತ್ರ ಒಂದು ಬಾಕ್ಸ್ ಅಲ್ಲಿ ನೀರಿದೆ. ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಎಡಕ್ಕೆ ತಳ್ತಿದೀನಿ. ಅಂದ್ರೆ ಎಡಗಡೆ ಹೋಗೋ ತರ ನಾನು ಬಲವನ್ನ ಹಾಕ್ತಿದ್ದೀನಿ. ಅದ್ರ ಪರಿಣಾಮವಾಗಿ ಏನಾಯ್ತು, ಈ ಕಂಟೈನರು ಲೆಫ್ಟ್ ಸೈಡ್ ಮೂವ್ ಆಯ್ತು. ಹೌದಲ್ವಾ? ಈಗ ನಾನು ಬಾಕ್ಸ್ ನ ಎಳ್ಕೋತಿದ್ದೀನಿ. ಯಾವ ಕಡೆಗೆ? ಬಲಗಡೆಗೆ ಎಳ್ಕೋತಿದ್ದೀನಿ. ಹಾಗಾಗಿ ಬಾಕ್ಸ್ ಏನಾಗ್ತಿದೆ, ಬಲಗಡೆ ಮೂವ್ ಆಗ್ತಿದೆ. ನಾನು ಯಾವ ಕಡೆ ಫೋರ್ಸ್ ಆಗ್ತಿದ್ದೀನೋ ಆ ಕಡೆ ಬಾಕ್ಸ್ ಮೂವ್ ಆಗ್ತಿದೆ. ಹೌದು ತಾನೆ? ಈಗ ನಾವು ಈ ಬಾಕ್ಸ್ ಮೇಲೆ ಎಡಗಡೆಗೆ ಬಲ ಪ್ರಯೋಗ ಮಾಡ್ತಿದೀವಿ. ಬಾಕ್ಸು ಬಲಗಡೆ ಮೂವ್ ಆಗಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಇಲ್ಲ ತಾನೆ? ಹಾಗಾಗಿನೇ ಹೇಳೋದು, ಒಂದು ವಸ್ತು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತಿದೆ ಅಂತ ಆದ್ರೆ ಅದೇ ದಿಕ್ಕಿನಲ್ಲಿ ನಾವು ಬಲವನ್ನ ಅನ್ವಯಿಸೋದು ಮುಖ್ಯ. ಹಾಗಾಗಿನೇ ನಾವು ಫೋರ್ಸ್ಗೆ ಡೈರೆಕ್ಷನ್ ಇದೆ ಅಂತ ಹೇಳ್ತೀವಿ. ಈಗ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡೋಣ. ಈಗ ನಾವು ಈ ರೀತಿಯ ಒಂದು ಖಾಲಿ ಬಕೆಟ್ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ಈ ಖಾಲಿ ಬಕೆಟ್ ನ ಇಟ್ಕೊಳಕ್ಕೆ ನಾವು ಎಷ್ಟು ಬಲ ಹಾಕ್ತಿದೀವಿ? ಸ್ವಲ್ಪ ಬಲ ಹಾಕಿದ್ರೆ ಸಾಕು. ಹೌದಲ್ವಾ? ಅದೇ ರೀತಿ ಈಗ ನೀವು ನೀರಿನ ತುಂಬಿರೋ ಬಕೆಟ್ ನ ಹಿಡಿದಿದ್ದೀರಿ ಅಂತ ಅನ್ಕೊಳ್ಳಿ. ಮತ್ತೊಂದ್ಸರಿ ಯೋಚನೆ ಮಾಡಿ, ನೀವು ಸ್ವಲ್ಪ ಬಲ ಜಾಸ್ತಿ ಹಾಕ್ಬೇಕು ತಾನೆ? ಈ ಸಂದರ್ಭದಲ್ಲಿ ಹೆಚ್ಚಿನ ಬಲ ಯಾವ್ದಕ್ ಅಗತ್ಯ ಇದೆ? ನನ್ನ ಪ್ರಕಾರ ನೀವ್ ಇದನ್ನೇ ಹೇಳ್ತೀರಾ. ಖಾಲಿ ಬಕೆಟ್ಗಿಂತ ನೀರ್ ತುಂಬಿರೋ ಬಕೆಟ್ ಅನ್ನ ಎತ್ತೋದಕ್ಕೆ ಬಲ ಸ್ವಲ್ಪ ಜಾಸ್ತಿ ಬೇಕು. ಹೌದಲ್ವಾ? ಈಗ ನಾ ಏನ್ ಹೇಳ್ತೀನಿ ಅಂದ್ರೆ, ಬಲ ಸಹ ಒಂದು ಪರಿಮಾಣವನ್ನ ಹೊಂದಿದೆ. ಅಂದ್ರೆ ಫೋರ್ಸ್ ಆಲ್ಸೋ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್. ಹಿಂದೆ ಏನ್ ಕಲ್ತ್ವಿ? ಫೋರ್ಸ್ ಗೆ ಡೈರೆಕ್ಷನ್ ಇದೆ ಅಂತ ಕಲ್ತ್ವಿ. ಈಗ ಫೋರ್ಸ್ ಗೆ ಮ್ಯಾಗ್ನಿಟ್ಯೂಡ್ ಇದೆ ಅಂತ ಕಲ್ತ್ವಿ.